ಗೈಸ್ ಎಲ್ಲರಿಗೂ ನನ್ನ ಚಾನಲ್ ವೆಲ್ಕಮ್. ಸೊ ಗೈಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ತೀನಿ. ಸೊ ಯಾರೆಲ್ಲ ಪರ್ಸನಲ್ ರೀಡಿಂಗ್ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಜಸ್ಟ್ 333 ರುಪೀಸ್ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ನ ಇಟ್ಟಿದ್ದೀನಿ. ಈ ಒಂದು 333 ರುಪೀಸ್ನ ನೀವು ಪೇ ಮಾಡಿದ್ರೆ ಜಾಬ್, ಕರಿಯರ್, ರಿಲೇಶನ್ಶಿಪ್, ಮ್ಯಾರೇಜ್, ಥರ್ಡ್ ಪಾರ್ಟಿ ಸಿಚುಯೇಷನ್, ಎಕ್ಸ್ ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು, ಗೈಡೆನ್ಸ್ ಬೇಕು ಅಂತ ಅಂದರೆ ಈ ಒಂದು 333 ರುಪೀಸ್ನ ನೀವು ಪೇ ಮಾಡಿ ಎಷ್ಟು ಕ್ವಶನ್ಸ್ ಆದರೂ ಕೇಳ್ಬೋದು, ಎಷ್ಟೊತ್ತಾದ್ರೂ ಮಾತಾಡ್ಬೋದು. ಥ್ರೂ ಫೋನ್ ಕಾಲೇ ನಿಮಗೆ ರೀಡಿಂಗ್ ಇರುತ್ತೆ. ಜಸ್ಟ್ 2 ಡೇಸ್ ಮಾತ್ರ ಈ ಆಫರ್ ಇರುತ್ತೆ. ಸೊ ತುಂಬಾ ಜನ ಕೇಳ್ತಾ ಇದ್ರು ಮ್ಯಾಮ್ ಈ ಒಂದು ಆಫರ್ನ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ ಅಂತ. ಸೊ ಹಾಗಾಗಿ 2 ಡೇಸ್ಗೆ ಎಕ್ಸ್ಟೆಂಡ್ ಮಾಡ್ತಾ ಇದ್ದೀನಿ, ಇವತ್ತು ಮತ್ತೆ ನಾಳೆ ಆದ್ಮೇಲೆ ಯಾವುದೇ ಕಾರಣಕ್ಕೂ 333 ರುಪೀಸ್ ಆಫರ್ ಇರೋದಿಲ್ಲ. ಇದ್ದಾಗ ಯುಟಿಲೈಸ್ ಮಾಡ್ಕೊಳ್ಳಿ. ಓಕೆ, ಸೊ ಈ ಒಂದು ವಿಡಿಯೋ ತುಂಬಾ ಜನ ರಿಕ್ವೆಸ್ಟ್ ಮಾಡಿದ್ರೆ, ದಟ್ ಈಸ್ ಒನ್ ಸೈಡೆಡ್ ಲವರ್ಸ್ ಯಾರಿದ್ದೀರಾ. ಸೊ ನಿಮ್ಗೆ ಯಾರ ಮೇಲಾದ್ರೂ ಕ್ರಶ್ ಆಗಿದೆ, ಲವ್ ಆಗಿದೆ, ಅಂಡ್ ಆ ಒಂದು ವ್ಯಕ್ತಿಯ ಮನಸ್ಸಲ್ಲಿ ಏನಿದೆ, ಅವರು ನಮ್ಮ ತರನೇ ಫೀಲ್ ಮಾಡ್ತಾ ಇದಾರ, ಸೊ ಅವ್ರಿಗೂ ಕೂಡ ನಮ್ಮ ಮೇಲೆ ಪ್ರೀತಿ ಇದೆಯಾ, ಭಾವನೆಗಳಿದ್ಯಾ ಅನ್ನೋದು ಈ ಒಂದು ರೀಡಿಂಗ್ ಅಲ್ಲಿ ಇರುತ್ತೆ. ತುಂಬಾ ಜನ ಕೇಳ್ತಾ ಇದ್ರೆ ಒನ್ ಸೈಡೆಡ್ ರೀಡಿಂಗ್ ಮಾಡಿ, ಕ್ರಶ್ ವಿಡಿಯೋ ಮಾಡಿ ನಮಗೂ ತಿಳಿಸ್ಕೊಡಿ, ಪ್ರತಿ ಸತಿನೂ ಲವರ್ಸ್ಗೆ ರೀಡಿಂಗ್ ಮಾಡ್ತೀರಾ ಅಂತ ಕೇಳ್ತಾ ಇದ್ರು. ಸೊ ಫೈನಲಿ ದಿಸ್ ವಿಡಿಯೋ ಇಸ್ ಔಟ್. ಓಕೆ, ಸೊ ಇವಾಗ ನೋಡೋಣ, ನಿಮ್ಗೆ ಯಾರ ಮೇಲೆ ಕ್ರಶ್ ಆಗಿದೆ, ನಿಮ್ಗೆ ಯಾರ ಮೇಲೆ ಪ್ರೀತಿ ಆಗಿದೆ, ಆ ಒಂದು ವ್ಯಕ್ತಿ ನಿಮ್ಮನ್ನ ಇಷ್ಟಪಡ್ತಿದಾರ, ಪ್ರೀತಿಸ್ತಾ ಇದಾರ, ಅವ್ರಿಗೂ ನಿಮ್ಮ ಮೇಲೆ ಆ ಫೀಲಿಂಗ್ಸ್ ಇದೆಯಾ ಅನ್ನೋದನ್ನ ತಿಳ್ಕೊಳ್ಳೋಣ. ಓಕೆ, ಓ ಮೈ ಗಾಡ್. ಓಕೆ, ಸೊ 10 ಆಫ್ ಸೋರ್ಸ್ ಇದೆ, ಟವರ್ ಇದೆ, ಏಸ್ ಆಫ್ ವಾಂಡ್ಸ್, 8 ಆಫ್ ವಾಂಡ್ಸ್, ಫೂಲ್ ಕಾರ್ಡ್, ಮತ್ತೆ ಬಾಟಮ್ ಆಫ್ ದಿ ಕಾರ್ಡ್ 6 ಆಫ್ ಕಪ್ಸ್ ಇದೆ. ಸೊ ಗೈಸ್ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ರ, ಫಸ್ಟ್ ಆಫ್ ಆಲ್ 10 ಆಫ್ ಸೋರ್ಸ್ ಇದೆ. ಸೊ ನೀವ್ ಯಾರ ಮೇಲೆ ಕ್ರಶ್ ಆಗಿದೆ, ಒನ್ ಸೈಡೆಡ್ ಲವ್ ಆಗಿದೆ, ಸೊ ಆ ಒಂದು ವ್ಯಕ್ತಿಯ ಜೀವನದಲ್ಲಿ ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿದೆ ಪ್ರೀತಿ ಸಂಬಂಧದಲ್ಲಿ ಅಂತ ನಾನು ಹೇಳ್ಬೋದು. ಯಾಕಂತ ಅಂದ್ರೆ ಮೇ ಬಿ ಅವ್ರಿಗೆ ಹಾರ್ಟ್ ಬ್ರೇಕ್ ಆಗಿದೆ, ಬ್ರೇಕಪ್ ಆಗಿದೆ, ಲೈಕ್ ಏನೋ ಪ್ರೀತಿಯಲ್ಲಿ ಒಂದು ವ್ಯಕ್ತಿ ನೊಂದು ಬೆಂದು ಸಕ್ಕಾಗಿ ಹೋಗಿದೆ. ದಿಸ್ ಪರ್ಸನ್ ಬೀನ್ ವೆರಿ ಟೈರ್ಡ್ ಆಫ್ ಬೀಯಿಂಗ್ ಇನ್ ಅ ರಿಲೇಶನ್ಶಿಪ್ ಅಂತ ನಂಗೆ ಕಾಣಿಸ್ತಾ ಇದೆ. ಸೊ ಈ ಒಂದು ವ್ಯಕ್ತಿ ನಿಮ್ಮ ಮೇಲೆ ಫೀಲಿಂಗ್ಸ್ ಏನಿದೆ ಅನ್ನೋದಾದ್ರೆ, ಸೊ ಫೂಲ್ ಕಾರ್ಡ್ ಇದೆ, ಅವ್ರಿಗೆ ನಿಮ್ಮ ಮೇಲೆ ಒಂದು ಪಾಸಿಟಿವ್ ಒಪಿನಿಯನ್ ಇದೆ, ಅವರಿಗೆ ನಿಮ್ಮ ಮೇಲೆ ಇನ್ನೂ ಪ್ರೀತಿ ಭಾವನೆಗಳಾಗಿರ್ಲಿ, ಅಥವಾ ನಿಮ್ಮ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಬೇಕು, ಅಥವಾ ಲವ್ ನ ಕನೆಕ್ಟ್ ಮಾಡಬೇಕು, ಅಥವಾ ಈ ರೀತಿ ಒಂದು ಆಂಗಲ್ ಅಲ್ಲಿ ಅವ್ರು ಇನ್ನೂ ಯೋಚನೆ ಮಾಡಿಲ್ಲ. ಬಟ್ ನೀವು ಅಂತ ಬಂದಾಗ ಒಳ್ಳೆ ರೆಸ್ಪೆಕ್ಟ್ ಇದೆ, ಕೇರ್ ಇದೆ, ನೀವು ತುಂಬಾ ಕೈಂಡ್ ವ್ಯಕ್ತಿ ಅಂತ ಅವ್ರಿಗೆ ಅನ್ಸುತ್ತೆ. ಮತ್ತೆ ಈ ಒಂದು ವ್ಯಕ್ತಿ ಅವ್ರಿನ್ನೂ ರೆಡಿ ಆಗಿಲ್ಲ, ಯಾವುದೇ ಒಂದು ಕಮಿಟ್ಮೆಂಟ್ ರಿಲೇಶನ್ಶಿಪ್ಗೆ ಅವ್ರಿನ್ನೂ ರೆಡಿ ಆಗಿಲ್ಲ. ಯಾಕೆಂತ ಅಂದ್ರೆ ಅವರ ಲೈಫ್ ಅಲ್ಲಿ ಪಾಸ್ಟ್ ಅಲ್ಲಿ ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿದೆ, ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಆಗಿದೆ, ಪ್ರೀತಿ ಪ್ರೇಮದಲ್ಲಿ ಅವರು ಮೇ ಬಿ ಚೀಟಿಂಗ್ ಆಗಿದೆ ಅವ್ರಿಗೆ, ಇದರಿಂದ ಅವ್ರಿನ್ನೂ ಆ ಟ್ರಾಮಾದಿಂದ ಅವ್ರು ಆಚೆಗೆ ಬಂದಿಲ್ಲ. ಸೊ ಹಾಗಾಗಿ ಈ ಒಂದು ವ್ಯಕ್ತಿ ಸದ್ಯಕ್ಕೆ ಪ್ರೀತಿ ಪ್ರೇಮ ಅನ್ನೋದ್ರ ಬಗ್ಗೆ ಒಂದು ವ್ಯಕ್ತಿ ತಲೆ ಕೆಡ್ಸ್ಕೊಂತ ಇಲ್ಲ. ಅವರ ಫೋಕಸ್ ಎಲ್ಲಾನು ಕೂಡ ಅವರ ಕೆಲಸದ ಮೇಲೆ ಇದೆ ಅಂತ ನಂಗೆ ಕಾಣಿಸ್ತಾ ಇದೆ. ಯಾಕೆಂತ ಅಂದ್ರೆ ಏಸ್ ಆಫ್ ವಾಂಡ್ಸ್ ಇದೆ, ಏಸ್ ಆಫ್ ವಾಂಡ್ಸ್ ಇರೋದ್ರಿಂದ ದಿಸ್ ಪರ್ಸನ್ ವಾಂಟ್ಸ್ ಟು ರೀಸ್ಟಾರ್ಟ್ ದೇರ್ ಲೈಫ್. ಅವ್ರ ಲೈಫ್ ನ ರೀಸ್ಟಾರ್ಟ್ ಮಾಡಬೇಕು, ಅವರ ಲೈಫಲ್ಲಿ ಅವ್ರು ಏನೆಲ್ಲ ಕಳ್ಕೊಂಡಿದ್ದಾರೆ ಮತ್ತೆ ಪಡ್ಕೋಬೇಕು. ಮೇ ಬಿ ಅವರ ಲೈಫಲ್ಲಿ ತುಂಬಾ ಸಾಲಗಳು ಮಾಡ್ಕೋತಾ ಇರ್ಬೋದು, ಲೋನ್ಸ್ ಜಾಸ್ತಿ ಇದೆ, ಡೆಪ್ಸ್ ಜಾಸ್ತಿ ಇದೆ, ಅವರ ಲೈಫಲ್ಲಿ ಪ್ರತಿಯೊಂದು ರೆಸ್ಪಾನ್ಸಿಬಿಲಿಟೀಸ್ ಇವ್ರ ತಲೆ ಮೇಲೆ ಏನೇ ಇದೆ. ಸೊ ಸದ್ಯಕ್ಕೆ ಅವ್ರು ಅನ್ಕೊಂತಾ ಇದ್ದಾರೆ ರಿಲೇಶನ್ಶಿಪ್, ಲವ್, ಪ್ರೀತಿ ಪ್ರೇಮ ಎಲ್ಲ ಯೂಸ್ಲೆಸ್ ಅಂತ ಅವ್ರ ಲೈಫಲ್ಲಿ ಸದ್ಯಕ್ಕೆ. ಓಕೆ, ಸೊ ಹಾಗಾಗಿ ಈ ಒಂದು ವ್ಯಕ್ತಿಗೆ ಯಾವುದೇ ಒಂದು ಲವ್ ಪರ್ಸ್ಪೆಕ್ಟಿವ್ ಅಲ್ಲಿ ಅವರು ನಿಮ್ಮನ್ನ ನೋಡ್ತಾ ಇಲ್ಲ. ಸೊ ಆಗನ್ನು ಮಾತ್ರಕ್ಕೆ ನಿಮ್ಮ ಮೇಲೆ ಏನ್ ಲವ್ ಅಂದ್ರೆ ನಿಮಗೇನು ಅವ್ರ ಮೇಲೆ ಲವ್ ಆಗಿದೆ ಅದು ದಟ್ ಈಸ್ ನ್ಯಾಚುರಲ್. ಯಾಕಂತಂದ್ರೆ ನೋಡಿ, ಪ್ರೀತಿ ಆಗೋದು ಯಾವಾಗ, ಎಲ್ಲಿ, ಯಾರಿಗೆ, ಹೆಂಗಾಗುತ್ತೆ ಅಂತ ನಾವ್ ಹೇಳಕ್ಕಾಗಲ್ಲ. ಬಟ್ ನಾವ್ ಯಾರನ್ನ ಇಷ್ಟಪಡ್ತಾ ಇದೀವಿ ಅವ್ರಿಗೂ ನಮ್ಮ ಮೇಲೆ ಪ್ರೀತಿ ಆಗ್ಲೇಬೇಕು ಅನ್ನೋದು ಏನೂ ಇಲ್ಲ. ಸೊ ಇಟ್ಸ್ ಆಲ್ ಅಪೌನ್ ಮೈಂಡ್ ಸೆಟ್. ಬಟ್ ಇವರ ಮೈಂಡ್ ಅಲ್ಲಿ ಪ್ರೀತಿ ಅನ್ನೋದ್ರ ಬಗ್ಗೆ ಅವರು ಇನ್ನೂ ಯೋಚನೆ ಮಾಡಿಲ್ಲ. ಅವ್ರಿಗೆ ಅನ್ಸ್ತಾ ಇದೆ ಅದೆಲ್ಲ ಅನಾವಶ್ಯಕತೆ ಇಲ್ಲ ನನಗೆ, ಸೊ ಮುಂದೆ ನನ್ನ ಜೀವನದಲ್ಲಿ ನಾನು ನೋಡ್ಕೋಬೇಕು, ನನ್ನ ಜೀವನ ಮಾಡ್ಬೇಕು, ಈ ರೀತಿ ಅವ್ರಿಗೆ ಅನ್ಸ್ತಾ ಇದೆ. ಬಟ್ ಹಾಗಾಗಿ ಮೇ ಬಿ ಅವ್ರಿಗೆ ಗೊತ್ತಿದೆ ನೀವು ಅವ್ರನ್ನ ಇಷ್ಟಪಡ್ತಾ ಇದ್ದೀರಾ ಅಂತ. ಮೇ ಬಿ ಅದ್ರ ಬಗ್ಗೆ ಅವ್ರು ಕಮ್ಯುನಿಕೇಟ್ ಮಾಡಬೇಕು ಅಂತ ಇದ್ದಾರೆ. 8 ಆಫ್ ವಾಂಡ್ಸ್ ಇದೆ. ಸೊ ಮೇ ಬಿ ನೀವೇನಾದ್ರೂ ಅವರ ಫ್ರೆಂಡ್ಸ್ ಮುಖಾಂತರ ಅಥವಾ ಸಮಥಿಂಗ್ ಅವ್ರಿಗೆ ಗೊತ್ತಿರ್ಬೋದು ನೀವು ಅವ್ರನ್ನ ಇಷ್ಟಪಡ್ತಾ ಇದ್ದೀರಾ, ಪ್ರೀತಿಸ್ತಾ ಇದ್ದೀರಾ, ಸಮಥಿಂಗ್ ಅವ್ರಿಗೆ ನಿಮ್ಮ ಫೀಲಿಂಗ್ಸ್ ಇದೆ, ಎಲ್ಲಾನು ಕೂಡ ಗೊತ್ತಿದೆ. ಸೊ ಆವಾಗ ಮೇ ಬಿ ಅದ್ರ ರಿಲೇಟೆಡ್ ಏನೋ ಒಂದು ನಿಮ್ ಜೊತೆಗೆ ಕಮ್ಯುನಿಕೇಶನ್ ಮಾಡಬೇಕು ಅಂತ ಇದ್ದಾರೆ. ಮೇ ಬಿ ನಿಮ್ಗೆ ಏನೋ ಅವರು ರಿಜೆಕ್ಟ್ ಅಂತೂ ಮಾಡಲ್ಲ. ದಿಸ್ ಪರ್ಸನ್ ನೀಡ್ ಟೈಮ್.
ಸದ್ಯಕ್ಕೆ ನಂಗೆ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇಲ್ಲ, ಫ್ಯೂಚರ್ ಅಲ್ಲಿ ನೋಡೋಣ, ಈ ರೀತಿ ಒಂದು ಯೋಚನೆಗಳು ಅವರು ನಿಮ್ಮ ಹತ್ರ ಹೇಳ್ಕೋಬಹುದು. ಬಟ್ ಐ ಡೋಂಟ್ ಫೀಲ್ ರಿಜೆಕ್ಷನ್. ನೀವೇನೇ ಒಂದು ಇವಾಗ ಪ್ರಪೋಸ್ ಮಾಡಿದ್ರು ನಿಮ್ಮನ್ನ ರಿಜೆಕ್ಟ್ ಮಾಡಲ್ಲ, ಬಟ್ ಅವ್ರಿಗೆ ಇಷ್ಟ ಇಲ್ಲ ರಿಲೇಶನ್ಶಿಪ್ ಅಲ್ಲಿ ಬೆರೆಯೋದಿಕ್ಕೆ. ದೇ ಮೇ ಆಸ್ಕ್ ಯು ಟೈಮ್ ಕೊಡಿ, ನಾನು ಇನ್ನೂ ಯೋಚನೆ ಮಾಡಬೇಕು ಅಥವಾ ಸಮಥಿಂಗ್, ಮುಂದೆ ನೋಡೋಣ ಬಿಡಿ, ಹಿಂಗಿರ್ಬೋದು, ಆಸ್ ಅ ಫ್ರೆಂಡ್ ಆಗಿ ನಿಮ್ ಜೊತೆ ಕನೆಕ್ಟ್ ಆಗ್ಬೋದು. ಬಟ್ ಇನ್ನೂ ಇವ್ರಿಗೆ ಟೈಮ್ ಬೇಕು ಅಂತ ಕಾಣಿಸ್ತದೆ. ಯಾಕಂತಂದ್ರೆ ದಿಸ್ ಪರ್ಸನ್ ಇಸ್ ನಾಟ್ ರೆಡಿ ಫಾರ್ ದ ಮ್ಯಾರೇಜ್ ಆರ್ ರಿಲೇಶನ್ಶಿಪ್. ಯಾವ್ದಕ್ಕೂ ಅವ್ರು ಇನ್ನೂ ರೆಡಿ ಆಗಿಲ್ಲ. ದಿಸ್ ಪರ್ಸನ್ ಫೀಲ್ ಅವ್ರು ಇನ್ನೂ ಲೈಫ್ ಸೆಟ್ಲ್ ಆಗಿಲ್ಲ, ಅಂಡ್ ಜೀವನದಲ್ಲಿ ಏನು ಅವ್ರ ಲೈಫ್ ಅಲ್ಲಿ ಏನಾಗಿದೆ ಅದು ಅವ್ರಿಗೆ ಮಾತ್ರ ಗೊತ್ತಿದೆ. ಸೊ ಹಾಗಾಗಿ ದಿಸ್ ಪರ್ಸನ್ ಫೀಲ್ ನಂಗಿದು ಟೈಮ್ ಇದೆ, ಮುಂದೆ ನೋಡೋಣ, ಯಾರಾದ್ರೂ ಒಂದು ಒಳ್ಳೆ ಪರ್ಸನ್ ಸಿಕ್ತಾಗ, ಈ ರೀತಿ ಒಂದು ಮೈಂಡ್ ಸೆಟ್ ಅಲ್ಲೇ ಅವ್ರು ಇದ್ದಾರೆ. ಬಟ್ ನಿಮ್ಮ ಮೇಲೆ ಒಂದು ಒಳ್ಳೆ ಒಪಿನಿಯನ್ ಇರೋದ್ರಿಂದ ಅವ್ರಿಗೆ ನಿಮ್ಮನ್ನ ರಿಜೆಕ್ಟ್ ಮಾಡಕ್ಕೆ ಮೇ ಬಿ ತುಂಬಾ ಕಷ್ಟ ಆಗಬಹುದು. ಹಾಗಾಗಿ ಒಂದು ವ್ಯಕ್ತಿ ಸ್ವಲ್ಪ ಟೈಮ್ ಕೊಡಿ ಅಂತ ಮೇ ಬಿ ದೇ ಕ್ಯಾನ್ ಆಸ್ಕ್ ಯು ಅಂತ ಹೇಳ್ತೀನಿ. ಬಟ್ ಓವರ್ ಆಲ್ ಎನರ್ಜಿ ಅಂತ ಅಂದ್ರೆ ಎಕ್ಸ್ಪೆಕ್ಟ್ ಮಾಡಬಹುದು ಫ್ಯೂಚರ್ ಅಲ್ಲಿ ಇವ್ರೇನಾದ್ರೂ ರಿಕನೆಕ್ಟ್ ಆಗಿ ನಿಮ್ ಜೊತೆಗೆ ಕಮ್ಯುನಿಕೇಶನ್ ಮಾಡಿ ಕನೆಕ್ಷನ್ ಅಲ್ಲಿ ಬರ್ತಾರ ಅಂದ್ರೆ ಎಕ್ಸ್ಪೆಕ್ಟ್ ಮಾಡಬಹುದು, ಬಟ್ ಪಾಸಿಟಿವ್ ಆಗಿರ್ಬೋದು. ಸೊ ಯು ಹ್ಯಾವ್ ಟು ವೇಟ್ ಇನ್ ಪೇಷನ್ಸ್ ಅಂತ ಹೇಳ್ತಾ, ಗಾಡ್ ಬ್ಲೆಸ್ ಯು ಗೈಸ್.